ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಅಶ್ವಿನಿ ಮಲ್ನಾಡ್. ಫ್ರೆಂಡ್ಸ್, ನಾನು ಡೈಲಿ ವಿಡಿಯೋ ಹಾಕಬೇಕು ಅಂತ ಅನ್ಕೋತೀನಿ, ಆದರೆ ಆಗೋದೇ ಇಲ್ಲ. ವಾರದಲ್ಲಿ ಒಂದು 4 ವೀಡಿಯೋಸ್ ಹಾಕೋದಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಅಂದರೆ ವೀಡಿಯೋಸ್ ಮಾಡಿಕೊಂಡ್ರೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲ್ಲ, ಅಥವಾ ವಿಡಿಯೋ ಮಾಡೋದಕ್ಕೆ ಟೈಮ್ ಆಗಲ್ಲ. ಈ ಥರ ಪ್ರಾಬ್ಲಮ್ ಆಗ್ತಿದೆ. ಎಲ್ಲರೂ ಹೇಗೆ ಮಾಡ್ತಾರೆ ಡೈಲಿ ವೀಡಿಯೋಸ್ಗಳನ್ನ, ಅದು ಹೇಗೆ ಹಾಕ್ತಾರೆ ಅಂತ ನನಗೂ ಯೋಚನೆ ಆಗ್ತಿದೆ. ಹಾಗೆ ವಾರಕ್ಕೊಂದು 4 ಆದರೂ ಹಾಕಿದರೆ ಸಾಕಾಗುತ್ತೆ ಅನ್ನೋ ಥರ ಯೋಚನೆ ಆಗ್ತಿದೆ ಫ್ರೆಂಡ್ಸ್. ಟ್ರೈ ಮಾಡ್ತಾನೇ ಇದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ, ನೋಡಬೇಕು ಇನ್ನು. ಏನು ಮಾಡ್ತಿದೀಯಾ? ಎಲ್ಲಿದೆ ಜಿರಳೆ? ಬಾ ಈ ಕಡೆ. ಅಯ್ಯೋ, ಎಲ್ಲ ಕಿತ್ತೋಗ್ಬಿಟ್ಟದದು. ಬಿಡು ಬಿಡು ಬಿಡು, ಈ ಕಡೆ ಬಾ, ನಾನು ಸರಿ ಮಾಡ್ತೀನಿ. ಬಾ, ಅದೇನು ತೆಗಿಬೇಡ, ಬಾರೋ ನೀನು ಈ ಕಡೆ ಬಾ. ಬಾ ಕೆಳಗೆ ಬಾ. ಇದು ತೆಗಿಯಕ್ಕೆ ಬರ್ತಿರಲ್ಲ ಗಮ್ ಟೇಪು. ಹಾಗೆ ಕಿಚನಲ್ಲಿ ಇರೋ ವಿಂಡೋ ಇದೆಯಲ್ವಾ, ಅದರಿಂದ ತುಂಬಾ ಗಾಳಿ ಬರ್ತಾ ಇರುತ್ತೆ. ಹಾಗಾಗಿ ಈ ಲೀವ್ಸ್ ಎಲ್ಲ ಹಾಕಿದೆ ಅಲ್ವಾ, ಅದೆಲ್ಲ ನಾನು ಆ್ಯಕ್ಚುಲಿ ಗಮ್ ಟೇಪ್ ಹಾಕಿದ್ದೆ. ಗಾಳಿಗೆ ಯಾವಾಗಲೂ ಫೋರ್ಸಿಗೆ ಅದು ಆ ಕಡೆ ಇದಾಗ್ತಾನೆ ಇರುತ್ತೆ. ಹಾಗಾಗಿ ಎಲ್ಲ ಗಮ್ ಟೇಪ್ ಎಲ್ಲ ಕಿತ್ಕೊಂಡು ಬಂದಿದೆ. ಅಂದರೆ ಹಾಕಿದ್ದೆ ಎಲ್ಲ ಕಡೆನೂ ಒಂದು 2 ಗಮ್ ಟೇಪ್ ಕಟ್ ಮಾಡಿ ಹಾಕಿದ್ದೆ. ಬಟ್ ಎಲ್ಲ ಕಡೆ ಅದು ಗಾಳಿ ಫೋರ್ಸಿಗೆ ಕಿತ್ಕೊಂಡು ಬಂದಿದೆ. ಎಷ್ಟು ಸರಿ ಅಂಟಿಸಿದ್ರೂ ಅಂಟ್ತಾನೇ ಇರಲಿಲ್ಲ. ಹಾಗಾಗಿ ಮತ್ತೆ ನೆಕ್ಸ್ಟ್ ಹೊಸ ಗಮ್ ಟೇಪ್ ತೊಗೊಂಡು ಬಂದುಬಿಟ್ಟು ತಿರ್ಗಾ ಮತ್ತೆ ಎಲ್ಲ ಕರೆಕ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಕಿಟಕಿಯಿಂದ ಜಾಸ್ತಿ ಫೋರ್ಸಾಗಿ ಬರುತ್ತಲ್ಲ, ಅದಕ್ಕೆ ಏನೋ ಗೊತ್ತಾಗ್ತಿಲ್ಲ. ಮೊನ್ನೆ ಎಲ್ಲ ತುಂಬ ಗಾಳಿ ಇತ್ತಲ್ಲ, ಹಾಗಾಗಿ ಅದು ಮೋಸ್ಟ್ಲಿ ಹೋಗ್ತಾ ಇದೆ ಅನಿಸುತ್ತೆ. ಎಷ್ಟು ಸಾರಿ ಹಾಕಿದ್ರೂ ಹೀಗೇ ಆಗ್ತಾಯಿತ್ತು. ನೋಡಬೇಕು, ಇವಾಗ ಅಲ್ಲಲ್ಲೇ ಗಮ್ ಟೇಪ್ನ ಜಾಸ್ತಿ ಹಾಕಿದ್ದೀನಿ. ಹಾಗಾಗಿ ಬಿದ್ದೋಗದೇ ಇದ್ದರೆ ಸಾಕು ಅನ್ನೋ ಥರ ಆಗಿದೆ. ಮತ್ತು ನಾನು ಈ ಸಂಜೆಯಿಂದ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ಮಳೆ ಬರ್ತಾಯಿತ್ತು ಹೊರಗಡೆ ಅಂತೂ. ಹಾಗಾಗಿ ಏನು ಮಾಡೋದು ಅಂತ ಹೇಳಿ ಯೋಚನೆನೂ ಆಗ್ತಾಯಿತ್ತು. ಮಳೆ ಬೇರೆ ಜಾಸ್ತಿ ಇತ್ತು, ಅಡುಗೆ ಬೇರೆ ಸ್ಟಾರ್ಟ್ ಮಾಡಬೇಕಿತ್ತು. ಹಾಗಾಗಿ ನೀರು ಬೇರೆ ಖಾಲಿ ಆಗಿಬಿಟ್ಟಿತ್ತು. ಕ್ಯಾನ್ ನೀರು ನಾವು ಯೂಸ್ ಮಾಡ್ತಾಯಿದ್ದೀವಿ. ಏನೋ ನೀನು ಬಿಡುತ್ತೆ ಹಂಗೆ ಬಿಟ್ಬಿಡ್ದು. ಬಿಟ್ಟರೆ ಅಷ್ಟೇ. ಏನು ವಾಟರ್ ಬಾಟಲ್ ಬೇಡವಾ? ಎಲ್ಲಿ ಇಟ್ಕೊಂಡೆ? ಬ್ಯಾಗಿಂದ ತೆಗ್ದಿಲ್ಲ ನೀನು. ಛತ್ರಿ ತಗೋ. ಮಗಳು ಬೇರೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕಿತ್ತು. ತುಂಬಾ ಮಳೆ ಬರ್ತಿತ್ತು, ಆಚೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಏನು ಮಾಡೋದು, ಅವಳಿಗೆ ಕ್ಲಾಸಿಗೆ ಬೇರೆ ಕಳಿಸ್ಬೇಕಿತ್ತಲ್ವಾ. ನೀ ಬೇಡ, ಮಳೇಲಿ ಹೆಂಗೆ ಹೋಗೋದು? ನೀನು ಕಾರ್ಟೂನ್ ನೋಡ್ತಾ ಇರೋ. ಬಾ, ಇಲ್ಲೇ ಇರು, ಅಕ್ಕನ ಬಿಟ್ಟು ಬರ್ತೀನಿ ಡ್ಯಾನ್ಸ್ ಕ್ಲಾಸಿಗೆ. ಡೋರ್ ಓಪನ್ ಮಾಡಬೇಡ, ಆಯಿತಾ? ಓಕೆನಾ? ಹಾಂ,
ಹೌದಾ, ಕಳ್ಳ ಬಂದರೆ ಅಂತ ನೋಡ್ತೀಯಾ? ಹಾಂ, ಅಯ್ಯಪ್ಪ, ಹೌದಾ? ಹಾಂ, ಹೌದು ಕಣ. ಹ್ಞೂ, ಸರಿ ಆಯ್ತು, ಬಾಯ್. ಡೋರ್ ಕ್ಲೋಸ್ ಮಾಡೋಣ ಬಾ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗೆ ನನ್ನ ವೀಡಿಯೋಸ್ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ನಾನು ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ. ನನಗೆ ಟೈಮೇ ಜಾಸ್ತಿ ಸಿಕ್ಕೋದಿಲ್ಲ, ಹಾಗಾಗಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಎಷ್ಟು ನೀರು ನಿಂತಿದೆ ನೋಡಿಲ್ಲಿ. ತುಂಬ ಮಳೆ ಬರ್ತಾಯಿತ್ತು, ರೋಡಲ್ಲೆಲ್ಲ ಎಷ್ಟು ನೀರು ನಿಂತಿದೆ ಅಲ್ವಾ. ಮಗಳಿಗೆ ಮಳೆ ಬೇರೆ ಚಳಿ ಬೇರೆ, ಆಚೆ ಹೋಗೋದಕ್ಕೆ ಒಳಗಡೆನೇ ಇರೋಣ ಅನಿಸ್ತಾಯಿತ್ತು. ಆದ್ರೂ ಕ್ಲಾಸ್ ಇತ್ತಲ್ವ, ಹಾಗಾಗಿ ಮತ್ತೆ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದೆ. ವೆರಿ ಗುಡ್. ಅದರಲ್ಲಿ ಕಾಫಿ ಮಾಡ್ತಾ ಇದ್ದೀನಿ ಈಗ ಫಾಸ್ಟಾಗಿ. ನಿಂಗೆ ಸಿಗಲ್ಲ ಇಲ್ಲಿ ಗ್ಯಾಸ್, ನೋಡು, 2 ಗ್ಯಾಸ್ ಆಗುತ್ತೆ. ಪಾಕಾನಿಗೆ ತಗೊಂಡು ಬಂದಿಲ್ಲ. ಅದಾ, ಅಲ್ಲಿ ಅಂಗಡಿಲಿ ಪಾಕಾನಿಂದು ಖಾಲಿ ಆಗಿತ್ತಂತೆ, ಅದಕ್ಕೆ ತಗೊಂಡು ಬಂದಿಲ್ಲ. ಹಾಂ, ಫುಲ್ ಶೀತ. ಈಗ ಸಾಂಬಾರು ಮಾಡೋಣ. ನೀನು ಈ ಕಡೆ ಬರ್ಬೇಕೀಗ ಪ್ಲೀಸ್. ಏನು ತರಕಾರಿ ಸಾಂಬಾರು ಮಾಡೋದೀಗ? ಏನು ಸಾಂಬಾರು ಮಾಡೋಣೀಗ? ಹಾಗೆ ಮಗಳನ್ನ ಬಂದಿದ್ದ ನಂತರ ನನಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕಿತ್ತು ಸಂಜೆಗೆ. ಹಾಗೆ ಮಳೆ ಬೇರೆ ಬರ್ತಿತ್ತಲ್ವ, ಬಂದುಬಿಟ್ಟು ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ. ಕಾಫಿ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ. ಮುದ್ದು ಅಂತೂ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದ. ಅವನನ್ನು ಕೂರಿಸ್ಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೆ. ಏನು ಮಾಡೋದು ಸಾಂಬಾರಿಗೆ ನೈಟು ಅಂತ ಹೇಳಿಬಿಟ್ಟು ಯೋಚನೆ ಆಗ್ತಿತ್ತು. ಹಾಗೆ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ, ಹುಳಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಕುಕ್ಕರ್ಗೆ ನಾನು ಕಾಳೇನು ನೆನೆ ಹಾಕಿರಲಿಲ್ಲ, ಅಲಸಂದೆ ಕಾಳಿತ್ತು. ಅಲಸಂದೆ ಕಾಳು ಮತ್ತು ಬೇಳೆನ ಎರಡೂ ಸ್ವಲ್ಪ ಹೊತ್ತು ನೀರು ಹಾಕಿ ನೆನೆ ಹಾಕಿಟ್ಟೆ. ಆಮೇಲೆ ತರಕಾರಿನೆಲ್ಲ ಕಟ್ ಮಾಡಿ ಕುಕ್ಕರಲ್ಲಿ ಕೂಗಿಸ್ಕೊಂಡು ರೆಡಿ ಮಾಡ್ಕೋತಿದ್ದೆ. ಮತ್ತು ಕಾಫಿ ಟೈಮ್ ಆಗಿತ್ತು. ಅಷ್ಟೊತ್ತಿಗೆ ನಮ್ಮನೆ ಕಾಫಿ ರೆಡಿಯಾಗಿತ್ತು. ನಮ್ಮ ಮನೆಯವರು ಬಂದರು ಆವಾಗಲೇ. ಹಾಗಾಗಿ ಎಲ್ಲ ಮಾಡಿ ರೆಡಿ ಮಾಡಿಕೊಂಡು ಅವರು ಬಂದಿದ್ದ ನಂತರ ಕಾಫಿ ಕೊಟ್ಬಿಟ್ರೆ ಆಮೇಲೆ ನನ್ನ ಕೆಲಸ ನಾನು ಮಾಡ್ಕೋಬೋದಲ್ವಾ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಕುಕ್ಕರ್ಗೆಲ್ಲ ಸ್ವಲ್ಪ ಅಂದರೆ ಕುಕ್ಕರ್ಗೆ ಹಾಕಿ ಕೂಗಿಸ್ಕೋಬೇಕಿತ್ತಲ್ಲ ಕಾಳುಗಳನ್ನ, ಹಾಗೆ ಎಲ್ಲ ಹಾಕಿಟ್ಕೊಂಡೆ. ಮಗಳಿಗೆ ಬೇರೆ ಟೈಮ್ ಆಗ್ತಾ ಬಂದ್ಬಿಟ್ಟು ಆವಾಗ ಅಂದರೆ ಅವಳು 6 o'clock ಸ್ಟಾರ್ಟ್ ಆಗುತ್ತೆ ಡ್ಯಾನ್ಸ್ ಕ್ಲಾಸು, 7 o'clock ಬಿಡ್ತಾರೆ ಅವಳಿಗೆ. ಅಷ್ಟರೊಳಗೆ ನಾನು ಎಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕು. ಟೈಮ್ ಬೇರೆ ಆಗ್ತಾ ಬಂದಿತ್ತು. ಕಾಫಿ ಎಲ್ಲ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಗಳು ಬಂದಮೇಲೆ ಕಾಫಿ ಕೊಡೋಣ ಅಂತ ಹೇಳಿ ನಾವು ಮೂವರು ಮಾತ್ರ ಕಾಫಿ ಕುಡಿದ್ವಿ. ಹಾಗೆ ಮಗ ಬೇರೆ ಅದು ಕೊಡು ಇದು ಕೊಡು ಅಂತ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾಯಿದ್ದ. ಏನು ಮಾಡೋದು ಅಂತ ಮಾತಾಡಿಸ್ಕೊಂಡು ನಮ್ಮ ಮನೆಯವ್ರು ಬಂದಮೇಲೆ ಅವ್ರು ಸ್ವಲ್ಪ ಆ ಕಡೆ ಹೊರಟೋದ ಅವ್ರ ಕಡೆ. ನಾನು ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ಕೊಳ್ಳೋಂಗಾಯ್ತು ಅಷ್ಟೇ. ಹಾಗೆ ತಿಂಡಿ ನಮಗೆ ಸ್ವಲ್ಪ ಕಾಫಿ ಜೊತೆ ಏನಾದರೂ ತಿಂಡಿ ಇರಬೇಕು ತಿನ್ನೋದಕ್ಕೆ. ಮನೆಯಲ್ಲೇ ಮಾಡಿದಾಗಲಿ ಅಥವಾ ಆಚೆ ಕಡೆ ತಂದಿದ್ದಾಗಲಿ ಏನಾದರೂ ಸ್ವಲ್ಪನಾದರೂ ಇದ್ದರೆ ಒಂಥರ ಸಮಾಧಾನ. ಬರೀ ಕಾಫಿ ಕುಡ್ಕೊಳ್ಳೋಕ್ಕೆ ಏನೋ ಒಂಥರ ಬೇಜಾರು, ಅದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಹಾಗೆ ಕಾಫಿನೂ ಮತ್ತು ಸ್ವಲ್ಪ ಚಕ್ಲಿ ಮತ್ತು ಗೆಣಸಿಂದು ಚಿಪ್ಸು ಎಲ್ಲ ಇತ್ತು. ಎಲ್ರಿಗೂ ಕೊಟ್ಬಿಟ್ಟು ನಾನು ಕೂಡ ಕುಡಿದೆ. ಹಾಗೆ ಅಷ್ಟೊತ್ತಿಗಾಗಲೇ ಮಗಳಿಗೆ ಟೈಮ್ ಆಗಿಬಿಟ್ಟಿತ್ತು.
ನಮ್ಗೆ ಹೆಂಗೆ ಅಂದರೆ ಕಾಫಿ ಟೈಮಿಗಾಗಲಿ ಊಟ ಟೈಮಿಗಾಗಲಿ ಒಟ್ಟಿಗೆ ಕೂತ್ಕೊಂಡು ಕುಡಿಬೇಕು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು, ಈ ಥರ ಇಷ್ಟ. ಒಬ್ಬೊಬ್ಬರೇ ಕೂತ್ಕೊಂಡು ಮಾಡೋದಕ್ಕೆ ತುಂಬಾ ಬೇಜಾರು. ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ, 6:30 ಹೀಗೆಲ್ಲ ಆಗುತ್ತೆ. ಅವ್ರು ಬಂದ ನಂತರನೇ ನಾವು ಸ್ವಲ್ಪ ಕಾಫಿ ಕುಡಿಯೋದು ಜಾಸ್ತಿ, ಏಕೆಂದರೆ ಒಟ್ಟಿಗೆ ಕೂತ್ಕೊಂಡು ಕುಡಿಯೋಕ್ಕೆ ನಮಗಿಷ್ಟ. ಹಾಗಾಗಿ ಅದು ರೂಢಿ ಆಗಿಬಿಟ್ಟಿದೆ. ಹಾಗೆ ಆಮೇಲೆ ಟೈಮ್ ಆಗಿತ್ತಲ್ವ, ಮಗಳಿಗೆ ಬೇಗ ಕಾಫಿ ಕೊಟ್ಕೊಂಡು ಹೋಗ್ಬಿಟ್ಟು ಮಗಳನ್ನ ಕೂಡ ಕರ್ಕೊಂಡು ಬಂದೆ. ಅಂದರೆ ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ಇವತ್ತು ತುಂಬಾ ಮಳೆ ಬರ್ತಾಯಿತ್ತು. ನಾವು ಮಲಗಿದ್ರು ಕೂಡ ಮಳೆ ಕಡಿಮೆ ಆಗಿರಲಿಲ್ಲ, ಹಾಗೆ ಬರ್ತಾನೇ ಇತ್ತು ಸಣ್ಣದಾಗಿ. ಆಮೇಲೆ ಮಗಳು ಬೇರೆ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಬಂದು ಮತ್ತೆ ಮಳೆಯಲ್ಲಿ ಹೋಗಿ ಬಂದು ಚಳಿ ಎಲ್ಲ ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು ಕಾಫಿ ಎಲ್ಲ ಬಿಸಿ ಬಿಸಿಯಾಗಿ ಕೊಟ್ಟೆ, ಕುಡ್ಕೊಂಡು ಮತ್ತೆ ಓದ್ತಾ ಕೂತ್ಕೊಂಡಿದ್ದಾಳೆ. ಆಮೇಲೆ ತಿರ್ಗಾ ಮತ್ತೆ ನಾನು ಸಾಂಬಾರು ಮಾಡಬೇಕಿತ್ತಲ್ವ, ತರಕಾರಿನೆಲ್ಲ ಕಟ್ ಮಾಡಿ ಎಲ್ಲ ಮಾಡಿ ಹಾಕ್ಕೊಂಡು ಮಸಾಲೆಗೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಅಂದರೆ ಸಂಜೆಗೆ ಸಾಂಬಾರು ಮಾಡಿದರೆ ಒಂದೊಂದು ಸರಿ 1 ಟೈಮ್ಗೆ ಮಾಡ್ತೀನಿ, ಒಂದೊಂದು ಸರಿ 2 ಟೈಮಿಗೆಲ್ಲ ಸಾಂಬಾರು ಮಾಡ್ಕೋತೀನಿ. ಸ್ವಲ್ಪ ತರಕಾರಿ ಜಾಸ್ತಿನೇ ಆಯಿತು, ಎಲ್ಲ ತರಕಾರಿ ಮಿಕ್ಸ್ ಹಾಕಿದ್ರಿಂದ ಜಾಸ್ತಿನೇ ಆಗೋಯಿತು. ಖಾರದ ಪುಡಿ ಸ್ವಲ್ಪ ಖಾಲಿಯಾಗಿತ್ತು, ಅಂದರೆ ಬರೀ ಮೆಣಸಿನ ಪುಡಿ ಅಷ್ಟೇ, ಅದು ಬೇರೆ ಏನೂ ಮಿಕ್ಸ್ ಮಾಡಿಲ್ಲ ಅದಕ್ಕೆ. ಒಂದು ಸಾರಿ ತಂದು ನಾವು ಜಾಸ್ತಿಯಾಗಿ ಮೆಣಸಿನ್ಕಾಯಿನ ತೊಗೊಂಬಂದು ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೋತೀವಿ, ಮಿಲ್ಲಿಗೆ ಹಾಕ್ಸಿ ಇಟ್ಕೋತೀವಿ. ಹಾಗೆ ಮತ್ತು ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಎತ್ತಿ ಇಟ್ಕೊತೀನಿ, ಮಿಕ್ಕಿದ್ದು ಹಾಗೆ ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಸ್ವಲ್ಪ ಖಾಲಿಯಾಗಿತ್ತು, ಇನ್ನೊಂದು ಬಾಕ್ಸಿಂದ ತೆಗೆದು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಕ್ಕೋತಾ ಇದ್ದೀನಿ. ನಾನು ಖಾರದ ಪುಡಿದು ಅದು 1 ಸ್ಪೂನ್ ಅದರೊಳಗಡೆನೇ ಇಟ್ಟಿರ್ತೀನಿ, ಬೇರೆ ಏನೂ ಅದಕ್ಕೆ ನೀರು ಇದೇನು ತಾಗಿಸ್ಕೊಳ್ಳೋದಿಲ್ಲ. ಆ ಸ್ಪೂನ್ ಬೇರೆ ಯಾವುದಕ್ಕೂ ಯೂಸ್ ಮಾಡ್ಕೊಳ್ಳೋದಿಲ್ಲ, ಅಂದರೆ ಪುಡಿ ಕೆಟ್ಟೋಗ್ಬಿಡುತ್ತೇನೋ ಅನ್ನೋದಕ್ಕಷ್ಟೇ. ಹಾಗೆ ಇದು 2 ಅಂದರೆ ಖಾರದ ಪುಡಿನ ಸ್ವಲ್ಪ ಖಾರ ಇರೋ ಮೆಣಸು, ಬ್ಯಾಡಗಿ ಮೆಣಸು ಇದೆಲ್ಲ ಮಿಕ್ಸ್ ಮಾಡಿ ಪುಡಿ ಮಾಡಿರೋದು, ಹಾಗಾಗಿ ತುಂಬಾ ಖಾರ ಇದೆ. ಅದು ಒಂದು 2 ಸ್ಪೂನ್ ಹಾಕಿದ್ರೇ ತುಂಬ ಖಾರ ಆಗಿಬಿಡುತ್ತೆ. ಹಾಗೆ ನಮ್ಮ ಮನೆಯವ್ರು ಬಂದು ಕಾಫಿ ಎಲ್ಲ ಕುಡಿದು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಫುಲ್ ಕ್ಯಾಮ್ರಕ್ಕೆ ಅಡ್ಡ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಗೊತ್ತಾಗಿದ್ದ ನಂತರ ಅಯ್ಯೋ ಹೌದಾ ಅಂತೇಳ್ಬಿಟ್ಟು ಆಚೆ ಹೋಗ್ತಿದ್ದಾರೆ, ಅವ್ರಿಗೆ ಗೊತ್ತೇ ಇರಲಿಲ್ಲ. ಹಾಗೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಕುಕ್ಕರ್ಗೆಲ್ಲ ತರಕಾರಿ ಎಲ್ಲ ಹಾಕಿದ್ದು ಎಲ್ಲ ರೆಡಿಯಾಗಿತ್ತು. ಹಾಗೆ ಒಗ್ಗರಣೆ ಮಾಡಿಕೊಂಡು ಮತ್ತು ಸಾಂಬಾರಿಗೆ ಇಟ್ಬಿಟ್ಟು ಬೇರೆ ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆಲ್ಲ ರೆಡಿ ಸಾಂಬಾರು ಹಾಕೊಂಡು 1-2 ಕುದಿ ಬರ್ಸಿದ್ರೆ ಆಯಿತು, ಅಷ್ಟೇ ಸಾಂಬಾರು ರೆಡಿ ಆಗ್ತಿತ್ತು. ಬೆಳ್ಳುಳ್ಳಿ ಎಲ್ಲ ಬೇಕಿತ್ತಲ್ವ, ಹಾಗೆ ನಾನು ತುಂಬ ಅರ್ಜೆಂಟು ಅಥವಾ ತುಂಬ ಕೆಲಸ ಇದೆ ಆ ಥರ ಏನಾದರೂ ಇದ್ದಾಗ ಮಾತ್ರ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ಕೊಂಬಿಡ್ತೀನಿ ಸಾಂಬಾರನ್ನ. ಇಲ್ಲ ಅಂದರೆ ಜಾಸ್ತಿ ನಾನು ಬೇಳೆ ತರಕಾರಿನೆಲ್ಲ ಒಂದು ಕುಕ್ಕರಲ್ಲಿ ಕೂಗಿಸ್ಕೊಂಬಿಟ್ಟು ಆಮೇಲೆ ಬೇರೆ ಪಾತ್ರೆಯಲ್ಲಿ ಸಾಂಬಾರು ಮಾಡ್ಕೋತೀನಿ. ಒಂದೊಂದು ಸಾರಿ ನಮ್ಮನೇಲಿ ಹೇಗೆ ಅಂದರೆ ಸಾಂಬಾರಾಗಲಿ ಯಾವುದೇ ಆಗಲಿ ಸ್ವಲ್ಪ ಬಿಸಿ ಬಿಸಿನೇ ಇರಬೇಕಾಗುತ್ತೆ ಅವರಿಗೆ. ಯಾವಾಗಲೂ ಒಂದು ಬೇಸಿಗೆ ಆಗಲಿ ಮಳೆಗಾಲ ಯಾವ ಟೈಮಲ್ಲಾದ್ರೂ ಅವರಿಗೆ ಊಟ ಎಲ್ಲ ಬಿಸಿ ಬಿಸಿಯಾಗಿರಬೇಕು. ಹಾಗಾಗಿ ನಾನು ಅದನ್ನು ಸ್ವಲ್ಪ ಸಾಂಬಾರೆಲ್ಲ ಬಿಸಿ ಬಿಸಿ ಮಾಡ್ತಾ ಇರ್ತೀನಿ. ಮತ್ತು ಕುಕ್ಕರಲ್ಲಿ ಆಗಲೆಲ್ಲ ಬಿಸಿ ಮಾಡ್ತಾಯಿದ್ರೆ ಬೇಗ ಹಾಳಾಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಹಂಗೆ ಮಾಡಲ್ಲ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಸಾಂಬಾರು ಇನ್ನೊಂದು ಕಡೆ ರೈಸ್ಗೂ ಎಲ್ಲ ಇಟ್ಕೊಂಡೆ ಬೇಗ ಆಗಿಬಿಡ್ಲಿ ಅಂತ. ಹಾಗೆ ಸೈಡ್ಗೆ ಏನೂ ಇರಲಿಲ್ಲ ಇವತ್ತು, ಏನು ಮಾಡೋದು ಅಂತ ಯೋಚನೆ ಆಗ್ತಿತ್ತು. ಒಂದೇ ಒಂದು ಫಿಶ್ ಇತ್ತು, ಇದು ಯಾವಾಗ ತೊಗೊಂಬಂದಿದ್ದು ಗೊತ್ತಾ, ನಮ್ಮ ಚಿಕ್ಕಪ್ಪ ಊರಿಂದ ಬಂದಿದ್ರಲ್ವ ಒಂದು ಸರಿ ಅದು ವೀಡಿಯೋಸ್ ಹಾಕಿದ್ದೀನಿ ನಾನು. ಆವಾಗ ತೊಗೊಂಡು ಬಂದಿದ್ದು ಫಿಶ್ಶು ಎಲ್ಲ ಖಾಲಿಯಾಗಿ ಒಂದೇ ಒಂದು ಫಿಶ್ ಉಳ್ಕೊಂಬಿಟ್ಟಿತ್ತು. ಸ್ವಲ್ಪ ಹಾಗೆ ಫ್ರೈ ಮಾಡಿ ಊಟದ ಜೊತೆ ಚೆನ್ನಾಗಾಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊತಿದ್ವಿ. ಏನು ಗೊತ್ತಾ, ಇದು ಫಿಶ್ ಹೆಸರು ಚಿಕ್ಕಪ್ಪ ಹೇಳಿದ್ದು ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ, ಹಲ್ಗೆ ಮೀನು ಅಂತೆ ಇದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಸಖತ್ ಚೆನ್ನಾಗಿರುತ್ತೆ. ಬಟ್ ಇದು ಸ್ವಲ್ಪ ಫಸ್ಟು ಕ್ಲೀನ್ ಮಾಡೋಷ್ಟೊತ್ತಿಗೆ ಕಷ್ಟ ಅನಿಸುತ್ತೆ, ಆಮೇಲೆ ಓಕೆ ಈಸಿ ಅನಿಸುತ್ತೆ. ಫಿಶ್ದು ನಾನು ಆ ತಲೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಮುಂಚೆನೇ ಬಾಕ್ಸಿಗೆ ಹಿಡಿತಿರ್ಲಿಲ್ಲ ಅಂತೇಳ್ಬಿಟ್ಟು ಕಟ್ ಮಾಡಿಟ್ಟಿದ್ದೆ.
ಇವಾಗ ನಾನು ಹೇಗೆ ಕ್ಲೀನ್ ಮಾಡ್ಕೋತಿದ್ದೀನಿ ಅಂದರೆ ಈ ಫಿಶನ್ನ, ಡ್ರೈ ಫಿಶ್ ಇದು, ಆ, ಈ ಸೈಡಲ್ಲಿ ಒಂದು ಇದನ್ನು ಕಟ್ ಮಾಡಿ ತೆಕ್ಕೋಬೇಕು. ಆಮೇಲೆ ಅದನ್ನು ಮೇಲ್ಗಡೆ ಓಪನ್ ಆಗುತ್ತೆ ಅದು ತಂತಾನಾಗೇ, ಅದ್ರ ಮೇಲ್ಗಡೆ ಸ್ಕಿನ್ನು ಫುಲ್ ಡ್ರೈ ಆಗಿರುತ್ತೆ ನೋಡಿ ಈ ಥರ. ಅದನ್ನು ನಿಧಾನವಾಗಿ ಎಳ್ಕೊಂಡು ಬರಬೇಕು. ಮುಳ್ಳೆಲ್ಲ ಚುಚ್ಚಿಬಿಡುತ್ತೆ ಕೈಗೆಲ್ಲ, ಹುಷಾರಾಗಿ ಎಳಿಬೇಕು. ಈ ಥರ ಎಳೆಯೋದ್ರಿಂದ ಅದೆಲ್ಲ ಮೇಲ್ಗಡೆ ಸ್ಕಿನ್ನೆಲ್ಲ ಹೊರಟೋಗ್ಬಿಡುತ್ತೆ. ಆವಾಗ ತುಂಬ ಚೆನ್ನಾಗಿರುತ್ತೆ. ಇದು ಸ್ಕಿನ್ ವಿತ್ ಸ್ಕಿನ್ ಹಾಗೆ ಫ್ರೈ ಮಾಡಿದರೆ ಟೇಸ್ಟು ಇರಲ್ಲ, ಅದು ಒಳಗಡೆ ಬೇಯೋದು ಇಲ್ಲ. ಇದೇ ಒಂಥರ ಡಿಫ್ರೆಂಟ್ ಆಗಿದೆ ಅನಿಸುತ್ತೆ ಈ ಫಿಶ್ಶು. ನಮಗೂ ಮುಂಚೆ ಇದು ಹೇಗೆ ಅಂತಲೇ ಗೊತ್ತಿರಲಿಲ್ಲ. ಚಿಕ್ಕಪ್ಪರೇ ಆಂಟಿಯವರೇ ಹೇಳಿರೋದು ಈ ಥರನೇ ಮಾಡಬೇಕು ಅದು ಅಂತ ಹೇಳ್ಬಿಟ್ಟು. ಆ ಥರ ಮಾಡಿಬಿಟ್ಟು ಸಿಪ್ಪೆ ಎಲ್ಲ ಅದ್ರದ್ದು ಸ್ಕಿನ್ನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಿದ್ದು ಅಂದರೆ ತುಂಬ ಗಟ್ಟಿಯಾಗಿತ್ತು. ನಾನು ಇನ್ನೊಂದು ಉಟ್ ಪೀಸ್ ಇಟ್ಕೊಂಡ್ಬಿಟ್ಟು ಅದನ್ನು ಚಾಕು ಇಟ್ಟು ಆದಮೇಲೆ ಹೊಡೆದು ಪೀಸ್ ಮಾಡಿದ್ದೀನಿ. ಅಷ್ಟೇ, ಇದು ಒಂದೇ ಫಿಶ್ ಇದ್ದಿದ್ದು ಖಾಲಿ ಆಗಿಬಿಡ್ತಾಗಲೇ. ಇದನ್ನು ಚಿಕ್ಕ ಪೀಸ್ ಮಾಡಿದ್ದೆ. ಮತ್ತು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡಿ ಸ್ವಲ್ಪ ಒಂದು ಇದರಲ್ಲಿ ಆಯಿಲ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಅಷ್ಟೇ. ಇದಕ್ಕೇನು ಕೆಲಸ ಇಲ್ಲ, ಕ್ಲೀನ್ ಮಾಡೋದು ಅಷ್ಟೇ ಸ್ವಲ್ಪ ಕೆಲಸ. ಇದೊಂದು ಸ್ವಲ್ಪ ಒಂಥರ ಉಪ್ಪಿನಕಾಯಿ ಥರ ತುಂಬಾ ಟೇಸ್ಟ್ ಇರುತ್ತೆ. ಊಟ ಅಂತೂ ತುಂಬ ಚೆನ್ನಾಗಾಗುತ್ತೆ. ಇದು ಮಲೆನಾಡು ಸೈಡ್ ಆಗಲಿ ಅಥವಾ ಇದ್ರ ಸೈಡು ಮಂಗಳೂರು ಉಡುಪಿ ಸೈಡೆಲ್ಲ ಚೆನ್ನಾಗೇ ಗೊತ್ತಿರುತ್ತೆ. ಅಷ್ಟೇ, ಎಲ್ಲ ಕೆಲಸ ಮಾಡಿಕೊಂಡು ಇನ್ನೇನು ಊಟ ರೆಡಿ ಮಾಡಬೇಕು ಅನ್ನುವಾಗ ಕರೆಂಟ್ ಹೊರ್ಟೋಗ್ಬಿಡ್ತು. ಅಯ್ಯಯ್ಯೋ, ತುಂಬ ಏನು ಮಾಡಬೇಕು ಕಾಣಿಸ್ತಾನೇ ಇಲ್ಲ, ಫುಲ್ ಕತ್ಲಾಗ್ಬಿಡ್ತು. ಆಮೇಲೆ ಒಂದು ಟಾರ್ಚ್ ಹಾಕ್ಕೊಂಡು ಎಲ್ಲ ಅಂದರೆ ಕಿಚನಲ್ಲಿ ಇದು ಚಾರ್ಜಿಂಗ್ ಲೈಟ್ ಇರಲಿಲ್ಲ. ಹಾಲಲ್ಲಾದರೆ ಚಾರ್ಜಿಂಗ್ ಲೈಟ್ ಇತ್ತು. ಇಲ್ಲೇ ಹಾಕ್ಕೊಂಡು ಹೋಗ್ಬಿಡೋಣ ಅಂಥೇಳಿ ರೆಡಿ ಮಾಡ್ಕೊತಿದ್ದೆ. ಕರೆಂಟ್ ಹೊರಟೋಯ್ತು. ಮತ್ತು ಹಾಗೆ ಇಲ್ಲೇ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ತೊಗೊಂಡೋದೆ. ಸಾಂಬಾರು, ರೈಸು ಮತ್ತು ಫಿಶ್ಶು ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಫಿಶ್ ಅಂತೂ ತುಂಬ ಟೇಸ್ಟ್ ಇರುತ್ತೆ. ಡ್ರೈ ಫಿಶ್ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಈ ಫಿಶಲ್ಲಿ ಏನು ಬೇಕಾದರೂ ಅಂದರೆ ಚಟ್ನಿ, ಸಾಂಬಾರು, ಈ ಥರ ಇದು ತುಂಬ ಈಸಿ. ಒಂದು 5 ನಿಮಿಷದೊಳಗೆಲ್ಲ ಆಗೋಗ್ಬಿಡುತ್ತೆ ಇದು. ಹಾಗಾಗಿ ಇದರಲ್ಲೇ ಫ್ರೈ ಮಾಡಿಬಿಟ್ಟು ಚಟ್ನಿ ಎಲ್ಲ ಮಾಡ್ಕೋಬೋದು. ತುಂಬಾ ಚೆನ್ನಾಗಾಗುತ್ತೆ ಫಿಶಲ್ಲಿ. ಅಷ್ಟೇ, ಊಟ ಎಲ್ಲ ನಾನು ಬಡಿಸುವಾಗ ಮತ್ತೆ ಕರೆಂಟ್ ಬಂತು ತಿರ್ಗಾ ಮತ್ತೆ ಊಟ ಆಗ್ತಿದ್ದಂಗೆ ಮತ್ತೆ ಕರೆಂಟ್ ಹೊರ್ಟೋಯ್ತು. ಆ ಕರೆಂಟ್ ಹೊರ್ಟೋಗಿ ಟೈಮಲ್ಲೇ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ. ನೈಟೇ ಅಲ್ಲೇ ಮನೆ ಒಳಗಡೆನೇ ಹಾಕ್ಕೊಂಡೆ ಬಟ್ಟೆನೆಲ್ಲ.